ಬಡವರು ದುಡ್ಡು ಹೇಗೆ ಹೊಡಿತಾರೆ ಅಂತ ಹೇಳಿ ಒಂದು ಉದಾಹರಣೆ ಮುಖಾಂತರ ನಿಮಗೆ ತೋರಿಸಿದ್ದೀನಿ. ಭಾಳಷ್ಟು ಜನ ಬಡವರು ದುಡ್ಡು ಮಾಡಬೇಕಂತ ಆಸೆ ಇರುತ್ತೆ, ಅವ್ರು ಬಡತನದಿಂದ ಸಾಕಾಗಿರ್ತಾರೆ. ಅವ್ರು ಎಲ್ಲೋ ಕೂಡಿಟ್ಟು ಅಲ್ಲಿ ಹಣ ಕೂಡಿಟ್ಟು ಯಾವುದೋ ಒಂದು ನಂಬಿಕೆಯಿಂದ ನಾಳೆ ಸೌಕರ್ ಆಗ್ತೀನಿ, ರಿಚ್ ಆಗ್ತೀನಿ ಅಂತ ಕಾಯ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇಂಥ ಸ್ಕ್ಯಾಮ್ ಮಾಡೋರು ಬರ್ತಾರೆ, ಯಾವುದೋ ಒಂದು ಪ್ಲಾನ್ಗಳನ್ನು ಹಿಡ್ಕೊಂಡು ಬರ್ತಾರೆ. ನಿಮ್ಮ ದುಡ್ಡನ್ನು ಡಬಲ್ ಮಾಡ್ತೀನಿ, ಟ್ರಿಬಲ್ ಮಾಡ್ತೀನಿ ಅಂತ ಆಸೆ ಹುಟ್ಟಿಸ್ತಾರೆ. ಇವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಕಡಿಮೆ ಇರುತ್ತೆ. ದುಡ್ಡು ಮಾಡೋ ಹಂಬಲದಲ್ಲಿ ಈ ಮೊಬೈಲ್ ನೋಡ್ಕೊಂತ ಮೈ ಮರ್ತು ಬಿಟ್ಟಿರ್ತಾರೆ. ಯಾಕಂದ್ರೆ ಕಲಿಬೇಕು ಅನ್ನೋ ಆಸಕ್ತಿ ಇರಲ್ಲ. ಇವ್ ನೋಡಿ ಹುಡುಗ ಎಷ್ಟು ಕಿಲಾಡಿ ಇರ್ತಾನೆ, ಇವನೇ ಕಂಪನಿ ಸ್ಕ್ಯಾಮ್ ಮಾಡೋ ಕಂಪನಿಗಳು ಅಲ್ಲ. ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ, ಅವ್ನು ಚಪ್ಪಲಿ ತಗೋದು, ಇವ್ನು ಚಪ್ಪಲಿ ತಗೊಂಡು ಅವನಿಂದ ಅದೇ ಚಪ್ಪಲಿನ ಹೊಸ ಹಾಗೆ ಮಾಡ್ತಾನೆ. ಅದೇ ರೀತಿಯಾಗಿ ನಿಮ್ಮ ದುಡ್ಡನ್ನು ನಿಮಗೆ ಗೊತ್ತಿಲ್ಲದಂಗೆ ನೀವೇ ಎಲ್ಲೆಲ್ಲೋ ಹಾಕಿ ವಸ್ತು ಕಳ್ಕೊಳೋ ಹಾಗೆ ಮಾಡ್ತಾರೆ. ನಿಮ್ಮದು ತಪ್ಪಿರಲ್ಲ, ಅವ್ರದ್ದು ತಪ್ಪಿರಲ್ಲ, ಅಲ್ಲಿ ಏನು ನಡೀತಿದೆ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ಆ ರೀತಿ ಅಷ್ಟು ಕಿಲಾಡಿಯಾಗಿ ಸ್ಕ್ಯಾಮ್ ಮಾಡೋರು, ದುಡ್ಡು ಮಾಡೋರು ಮಾಡ್ತಾರೆ. ದಯವಿಟ್ಟು ಈ ವಿಡಿಯೋನ ಬಡವರಿಗೆ ಹಂಚ್ರಿ. ಯಾರೆಲ್ಲ ದುಡ್ಡನ್ನು ಕಳ್ಕೊಂತ ಇದ್ದಾರೆ, ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರಲಿ, ಇದು ಎಲ್ಲರಿಗೂ ಹಂಚಲೇಬೇಕು. ಇದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಈ ವಿಡಿಯೋನ ನೋಡಿ ನೀವು ಹಂಚಿಲ್ಲ ಅಂತ ಹೇಳಿದ್ರೆ ನೀವು ಅವೇರ್ನೆಸ್ ಕೊಡ್ತಾ ಇಲ್ಲ, ನೀವು ಜನರು ಬಡವರಿಗೆ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿ ಅರ್ಥ. ಇದು ಎಲ್ಲ ಪ್ರತಿಯೊಬ್ಬ ಮನೆಗೂ ಈ ವಿಡಿಯೋ ಮುಟ್ಟಬೇಕು. ಯಾವ ರೀತಿ ಸ್ಕ್ಯಾಮ್ ಮಾಡೋರು, ದುಡ್ಡು ಹೊಡೆಯೋರು ಹೇಗೆಲ್ಲ ಮಾಡ್ತಾರೆ. ಈ ಚೈನ್ ಲಿಂಕ್ ಅಂತ ತೋರಿಸ್ತಾರೆ, ಜನರಿಗೆ ಸೇರಿಸಿದ್ರೆ ದುಡ್ಡು ಬರುತ್ತೆ, ಅದು ಇದು ಅಂತಂದೇಳಿ. ಯಾವುದೇ ಚೈನ್ ಲಿಂಕಲ್ಲಿ ಹಣ ಹೂಡಿಕೆ ಇರೋದಿಲ್ಲ ಸ್ನೇಹಿತರೆ, ಪ್ರಾಡಕ್ಟ್ಸ್ ಪರ್ಚೇಸ್ ಮಾತ್ರ ಇರುತ್ತೆ. ಯಾವುದೇ ಕಂಪನಿನ ಹಣ ಹೂಡಿಕೆ ಮಾಡಿ ಆ ಹಣಕ್ಕೆ ಏನು ಸಿಗ್ಲಿದಂಗೆ ಇರಬೇಡಿ. ದಯವಿಟ್ಟು ಪಾಸ್ ನೀವು ಕಷ್ಟಪಟ್ಟು ದುಡಿದಿರೋ ಹಣನ ಎಂತರಿಗೆ ಬೇಕಂತರಿಗೆ ಚೆಲ್ಲಬೇಡಿ. ಯಾವತ್ತು ಕಷ್ಟಪಡಲಿದಂಗೆ ಹಣ ಬರ್ತಿದೆ ಅಂತ ಹೇಳಿದ್ರೆ ಅದು ಸ್ಕ್ಯಾಮ್ ಅಂತಾನೆ ಕರೀತಾರೆ. ಯಾವತ್ತು ಡಬಲ್ ಮಾಡೋಕ್ಕೆ ಟ್ರಿಬಲ್ ಮಾಡೋದಕ್ಕೆ ಹೋಗಬೇಡಿ. ಕಷ್ಟಪಟ್ಟು ಹಣ ಮಾಡಿ, ಟೀಮ್ ಮಾಡಿ, ಸಿಸ್ಟಮ್ನ ಫಾಲೋ ಮಾಡ್ಕೊಳ್ಳಿ. ಬಟ್ ಯಾವತ್ತು ಈ ಮನಿ ಸರ್ಕ್ಯುಲೇಷನ್, ಪಿರಮಿಡ್ ಸ್ಕೀಮ್ಸ್ಗಳನ್ನು, ಈ ರೀತಿ ಮನಿ ಲಾಂಡ್ರಿಂಗ್ ಮಾಡುವಂಥ ಕಂಪನಿಗಳನ್ನು ದಯವಿಟ್ಟು ನಂಬೇಡಿ. ಎಲ್ಲರಿಗೂ ಹಂಚಿ.